ಎಲ್ಲ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ? ಈಗಿರೋ ಸಮ್ಮರಲ್ಲಂತೂ ಬಾಡಿ ಫುಲ್ಲಾಗಿ ಹೀಟ್ ಆಗೋಗುತ್ತೆ. ಸೊ ಆ ಹೀಟ್ಗೆ ಒಂದು ಮನೆಯಲ್ಲೇ ವಾಟರ್ ಮೆಲನ್ ಜ್ಯೂಸ್ ಹೇಗೆ ಮಾಡೋಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಅಂತಂದರೆ ಇದು ನಾನು ತೋರಿಸ್ತಾ ಇರೋದು ಗೋಂದ್ ಗಟೀರ ಅಂತ. ಸೊ ಇದು ನಮಗೆ ಆನ್ಲೈನಲ್ಲಿ ಅವೈಲಬಿಲಿಟಿ ಇದೆ, ಹಾಗೆ ನಮಗೆ ಆಚೆಗಡೆ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಸೊ ನಾನು ಇದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ಒಂದು 5 to 6 ಅಷ್ಟು ತೊಗೊಳ್ಳಿ ಸಾಕು. ಇದನ್ನು ತೊಗೊಂಡು ಒಂದು ಕಪ್ಪಲ್ಲಿ ಹಾಕಿ ಫುಲ್ ನೀರು ತುಂಬಿಸಿ ಅದನ್ನು ಓವರ್ನೈಟ್ ಸೋಕ್ ಮಾಡಿ. ಸೊ ನಾನು ಇದನ್ನ ಓವರ್ನೈಟ್ ಸೋಕ್ ಮಾಡಿ ಮಾರ್ನಿಂಗ್ ಇದನ್ನು ಶೇಕಿಗೆ ಯೂಸ್ ಮಾಡ್ತೀನಿ. ಸೊ ಇದು ನಿಜವಾಗ್ಲೂ ಬಾಡಿನ ಎಷ್ಟೇ ಹೀಟ್ ಇರಲಿ ಬಾಡಿನ ಕೂಲ್ ಮಾಡುತ್ತೆ, ತಂಪು ಮಾಡುತ್ತೆ. ಮತ್ತು ಸ್ಟಮಕ್ ಪೇಯ್ನ್ಸ್ ಆಗಲಿ ಇಂಥವು ಯಾವುದು ಬರಲ್ಲ. ಬಾಡಿ ಅಂತೂ ನಿಜವಾಗ್ಲೂ ಕೂಲಾಗಿರುತ್ತೆ. ಈ ಸಮ್ಮರಲ್ಲಂತೂ ನಾವು ಈ ಗೋಂದ್ ಗಟೀರನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ನಾನು ಇದನ್ನು ನೋಡಿ ಈ ರೀತಿ ಓವರ್ನೈಟ್ಗೆ ಒಂದು ಕಪ್ಪಲ್ಲಿ ಹಾಕಿಬಿಟ್ಟು ಸೋಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೆನೆಸಿಕ್ಕಿದ್ರೆ ಅದು ಜೆಲ್ ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ಸೊ ಆ ಜೆಲ್ ಫಾರ್ಮ್ ಆದಮೇಲೆ ನಾವು ಅದನ್ನು ಮಿಲ್ಕ್ ಶೇಕ್ ಆಗಲಿ ಲೆಮನ್ ಜ್ಯೂಸ್ಗಾಗಲಿ ಯೂಸ್ ಮಾಡ್ಕೊಬೋದು. ಸೊ ಇದು ಬಾಡಿಗಂತೂ ತುಂಬಾ ಎಷ್ಟೇ ಹೀಟ್ ಇದೆ ಅದೆಲ್ಲ ಇದನ್ನು ನಿಜವಾಗ್ಲೂ ಆ ಹೀಟ್ನೆಲ್ಲ ತೆಗ್ದಾಕ್ಬಿಡುತ್ತೆ. ಸೊ ನೋಡಿ ಇವಾಗ ಇದು ನೀಟಾಗಿ ಜೆಲ್ ಟೈಪಲ್ಲಿ ಫಾರ್ಮ್ ಆಗಿದೆ. ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ನೋಡಿ. ಈ ರೀತಿ ಕ್ರಿಸ್ಟಲ್ ಜೆಲ್ಲಾಗಿ ಫಾರ್ಮ್ ಆಗುತ್ತೆ. ನಾವು ಇದನ್ನು ಯಾವುದೇ ಮಿಲ್ಕ್ ಶೇಕಲ್ಲಿ ಬೇಕಂದ್ರೂ ಯೂಸ್ ಮಾಡ್ಕೊಬೋದು. ಹಾಗೆ ಮಿಲ್ಕ್ ಶೇಕ್ ಇಲ್ಲ ಅಂತಂದ್ರೂ ಕೂಡ ನೀವು ನಿಂಬೆಹಣ್ಣು ರಸ ಮಾಡ್ಕೊಂಡು ಕೂಡ ನಿಂಬೆಹಣ್ಣು ಜ್ಯೂಸಲ್ಲಿ ಕೂಡ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ವಾಟರ್ ಮಿಲನ್ ತೊಗೊಂಡಿದ್ದೀನಿ. ಸೊ ಇವಾಗ ಹೆಂಗೋ ವಾಟರ್ ಮಿಲನ್ ಸೀಸನ್ನು, ನಮ್ಮ ಬಾಡಿ ಅಂತೂ ಡಿಹೈಡ್ರೇಟ್ ಆಗೋಗೋದು, ತುಂಬಾ ಡಿಹೈಡ್ರೇಟ್ ಆಗುತ್ತೆ ಬಿಸಿಲಲ್ಲಿ. ಸೊ ಅದಕ್ಕೋಸ್ಕರ ವಾಟರ್ ಮಿಲನ್ ತೊಗೊಂಡು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಇದಕ್ಕೆ ನಾವು ಮೊದಲೇ ನೆನೆಸಿಟ್ಟಿರೋಂಥ ಗೋಂದ್ ಗಟೀರನ ಹಾಕ್ಕೊಳ್ಳೋಣ. ಸೊ ಇದಂತೂ ತುಂಬಾ ಬೆಸ್ಟ್. ಸೊ ನೋಡಿ ನಾನು ನೆನೆಸಿಟ್ಟಿದ್ದೆಲ್ಲನೂ ಫಸ್ಟ್ ಇದಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಚಿಕ್ಕ ಚಿಕ್ಕ ಪೀಸಸನ್ನು ಮಾಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಸೀಡ್ಸ್ ಅನ್ನೋದನ್ನು ಆಲ್ಮೋಸ್ಟ್ ತೆಗೆದುಬಿಡಿ, ರಿಮೂವ್ ಮಾಡಿದ್ರೆ ಬೆಸ್ಟು. ಇಲ್ಲಾಂದರೆ ತಿನ್ಬೇಕಾದ್ರೆಲ್ಲ ಸೀಡ್ಸ್ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾವು ನೆನೆಸಿಟ್ಟಿರೋ ಗೋಂದ್ ಗಟೀರನ್ನೆಲ್ಲನೂ ನಿಧಾನಕ್ಕೆ ಇಲ್ಲಿ ಹಾಕ್ಕೊಬೇಕು. ನೋಡಿರಿ ಈ ರೀತಿ ಜೆಲ್ ಟೈಪಲ್ಲಿ ಫಾರ್ಮ್ ಆಗುತ್ತೆ. ಸೊ ಆವಾಗ ಅದನ್ನು ನಾವು ಯೂಸ್ ಮಾಡ್ಕೊಬೋದು. ಸೊ ನಾವು ಇದನ್ನು ಯಾವಾಗಲೂ ಓವರ್ನೈಟ್ ಸೋಕ್ ಮಾಡೋದ್ರಿಂದ ನೀಟಾಗಿ ಅದು ಸೋಕಾಗಿ ನೀಟಾಗಿ ಜೆಲ್ ಟೈಪಲ್ಲಿ ಫಾರ್ಮ್ ಆಗುತ್ತೆ. ಅದು ತುಂಬಾ ಹವರ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಓವರ್ನೈಟ್ ಸೋಕ್ ಮಾಡೋದೇ ಬೆಸ್ಟ್. ಅದಕ್ಕೋಸ್ಕರ ನಾನು ಓವರ್ನೈಟ್ ಸೋಕ್ ಮಾಡಿ ಬಿಟ್ಬಿಟ್ಟು ಮಾರ್ನಿಂಗ್ ಆಗಲಿ ಅಥವಾ ಆಫ್ಟರ್ನೂನ್ಗಾಗಲಿ ನಾನು ಜ್ಯೂಸಲ್ಲಿ ಯಾವುದೋ ಒಂದು ಜ್ಯೂಸ್ಗೆ ಯೂಸ್ ಮಾಡ್ಕೋತೀನಿ. ಇಲ್ಲಿ ಸ್ವಲ್ಪ ಸಾಲ್ಟ್ನ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಶುಗರ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಸೊ ನಿಮಗೆ ಬೇಕಂದರೆ ನೀವು ಶುಗರ್ನ ಯೂಸ್ ಮಾಡ್ಕೊಬೋದು ಮತ್ತು ಸಾಲ್ಟ್ನ ಸ್ಕಿಪ್ ಮಾಡ್ಕೊಬೋದು, ಇಲ್ಲಾಂದರೆ ಎರಡೂ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ನಾವು ಇದನ್ನು ಫಸ್ಟು ಚೆನ್ನಾಗಿ ಪೇಸ್ಟ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇವಾಗ ನಾವು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರೆ ನಮ್ಮ ಜ್ಯೂಸ್ ಅಂತೂ ರೆಡಿ ಆಗಿಬಿಟ್ಟಿದೆ. ನಿಜವಾಗ್ಲೂ ಈ ಸಮ್ಮರಲ್ಲಿ ಈ ಡ್ರಿಂಕ್ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಬಾಡಿ ಈ ಟೈಮಲ್ಲಿ ನಿಜವಾಗ್ಲೂ ತುಂಬಾ ಹೀಟ್ ಆಗುತ್ತೆ, ಅದು ಡಿಹೈಡ್ರೇಷನ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿ ನೀವು ನಿಜವಾಗ್ಲೂ ತುಂಬಾ ಚೇಂಜಸ್ಸನ್ನು ಕಾಣಿಸ್ತೀರ ಬಾಡಿಯಲ್ಲಿ. ಸೊ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೆಸಿಪಿ ಡೆಫಿನೆಟ್ಲಿ ಟ್ರೈ ಮಾಡಿ.